ಪರಿಷತ್ತು ಚುನಾವಣೆ ಲೋಕಸಭೆ ಚುನಾವಣಾ ಫಲಿತಾಂಶ ಹಿನ್ನೆಲೆ ಇವತ್ತಿನಿಂದ 6 ದಿನಗಳ ಕಾಲ ರಾಜ್ಯದಲ್ಲಿ ಮದ್ಯ ಮಾರಾಟ ಬಂದ್ ಆಗುತ್ತೆ. ಪರಿಷತ್ತು ಚುನಾವಣೆ ಅದೇ ರೀತಿಯಾಗಿ ಲೋಕಸಭಾ ಚುನಾವಣಾ ಫಲಿತಾಂಶ. ಪರಿಷತ್ತು ಚುನಾವಣೆ ಜೂನ್ 3ನೇ ತಾರೀಕು ನಡೆಯುತ್ತೆ. ಇನ್ನು ಲೋಕಸಭಾ ಚುನಾವಣಾ ಫಲಿತಾಂಶ 4ನೇ ತಾರೀಕು ಪ್ರಕಟವಾಗುತ್ತೆ. ಹಾಗಾಗಿ ಇವತ್ತಿನಿಂದ 6 ದಿನಗಳ ಕಾಲ ರಾಜ್ಯದಲ್ಲಿ ಮದ್ಯ ಮಾರಾಟ ಬಂದ್ ಆಗುತ್ತೆ. ಒಟ್ಟು 6 ದಿನಗಳ ಕಾಲ ಬಾರ್ಗಳನ್ನು ಮುಚ್ಚೋದಕ್ಕೆ ಆದೇಶ ಹೊರಡಿಸಲಾಗಿದೆ. ಇವತ್ತು ಸಂಜೆ 4 ಗಂಟೆಯವರೆಗೆ ಮಾತ್ರ ಬಾರ್ಗಳು ಓಪನ್ ಇರೋದಕ್ಕೆ ಪರ್ಮಿಷನ್ ಇದೆ. ಜೂನ್ 3ನೇ ತಾರೀಕು ವಿಧಾನ ಪರಿಷತ್ಗೆ ಚುನಾವಣೆ ನಡೆಯುತ್ತೆ. ಜೂನ್ 4ನೇ ತಾರೀಕು ದೇಶದಲ್ಲಿ ನಡೆದಂತಹ 7 ಹಂತದ ಚುನಾವಣೆಯ ಫಲಿತಾಂಶ ಪ್ರಕಟ ಆಗುತ್ತೆ. ಜೂನ್ 6ಕ್ಕೆ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ಪ್ರಕಟ ಆಗುತ್ತೆ. ಹೀಗಾಗಿ 48 ಗಂಟೆ ಮುಂಚೆಯೇ ರಾಜ್ಯದಲ್ಲಿ ಮದ್ಯ ಮಾರಾಟ ನಿಷೇಧಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಒಟ್ಟು 6 ದಿನಗಳ ಕಾಲ ಮದ್ಯ ಮಾರಾಟ ಮಾಡುವಂತಿರೋದಿಲ್ಲ. ಇವತ್ತು 4 ಗಂಟೆವರೆಗೂ ಮಾತ್ರ ಪರ್ಮಿಷನ್ ಇರುತ್ತೆ. ಅದಾದ ಬಳಿಕ ಎಲ್ಲ ಬಾರ್ಗಳನ್ನು ಕೂಡ ಕ್ಲೋಸ್ ಮಾಡಬೇಕಾಗುತ್ತೆ. ಒಟ್ಟು 6 ದಿನ ಮದ್ಯ ಮಾರಾಟ ಇರೋದಿಲ್ಲ. ಮದ್ಯ ಪ್ರಿಯರಿಗೆ ಮದ್ಯ ಸಿಗೋದಿಲ್ಲ. ಹಾಗಾಗಿ ಒಟ್ಟು 6 ದಿನಗಳ ಕಾಲ ಮದ್ಯ ಮಾರಾಟಕ್ಕೆ ಅಂಗಡಿಗಳನ್ನು ಬಂದ್ ಮಾಡಲಾಗುತ್ತೆ ಅನ್ನುವಂಥ ಸೂಚನೆ ಕೂಡ ಈಗಾಗಲೇ ಇದೆ. ಇವತ್ತು ಸಂಜೆ 4 ಗಂಟೆವರೆಗೂ ಮಾತ್ರ ಬಾರ್ಗಳು ಓಪನ್ ಇರ್ತವೆ. ಇನ್ನು ವಿಧಾನ ಪರಿಷತ್ನ ಚುನಾವಣೆ 3ನೇ ತಾರೀಕು ನಡೆಯುತ್ತೆ, ಜೂನ್ 3ಕ್ಕೆ. ನಾಳೆ ಅಲ್ಲ ನಾಡಿದ್ದು. ಅದೇ ರೀತಿಯಾಗಿ ಆಚೆ ನಾಡಿದ್ದೇನಿದೆ 4ನೇ ತಾರೀಕು ದೇಶದಾದ್ಯಂತ ನಡೆದಂಥ 7 ಹಂತದ ಚುನಾವಣೆಯ ಫಲಿತಾಂಶ ಕೂಡ ಅವತ್ತು ಪ್ರಕಟ ಆಗುತ್ತೆ. ಅದೇ ರೀತಿಯಾಗಿ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ 6ನೇ ತಾರೀಕು. ಹಾಗಾಗಿ ಈ 2 ಚುನಾವಣೆಯ ಫಲಿತಾಂಶ, ಒಂದು ಚುನಾವಣೆ ಅಂದರೆ ವಿಧಾನ ಪರಿಷತ್ನ ಚುನಾವಣೆ 3ಕ್ಕೆ ಮತ್ತು ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ 6ನೇ ತಾರೀಕು, ಲೋಕಸಭಾ ಚುನಾವಣಾ ಫಲಿತಾಂಶ 4ನೇ ತಾರೀಕು. ಹೀಗಾಗಿ 6 ದಿನ ಬಾರ್ಗಳು ಬಂದ್ ಆಗ್ತವೆ.